ಎಲ್ರಿಗೂ ಶರಣ್ ರೀ. ಭಾಳ ದಿನ ಆಯ್ತು ವಿಡಿಯೋ ಯಾಕೆ ಮಾಡಲಿಲ್ಲ ಪರಕ್ಕರು, ಬರೀ ಒಂದು ಪೋಸ್ಟ್ ಹಾಕಿ ಸುಮ್ಮ ಅಂತೇಳಿ ಅನ್ಕೊಂಡ್ರೇನ. ಏನು ಮಾಡೋದ್ರಿ, ನನ್ನ ಪರಿಸ್ಥಿತಿನ ಹಂಗತಿ ಬಂದ್ಬಿಡ್ತು. ನಾನು ಕಮ್ಯುನಿಟಿ ಪೋಸ್ಟ್ನೇ ಹಾಕಿದ್ದೀನಿ ರೀ, ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ ಆಗೈತೆ ಅಂತೇಳಿ. ಎಲ್ಲರೂ ಮೆಸೇಜ್ ಮಾಡಿದ್ರಿ, ಯಾಕೆ ಪರಕ್ಕರ ಅದಕ್ಕೆ ವಿಡಿಯೋ ಹಾಕ್ತಾ ಇಲ್ಲ, ಆಮೇಲೆ ಏನಾಯಿತು ನಿಮ್ಮ ಯಜಮಾನ್ರಿಗೆ ಹೇಗಿದ್ದಾರೆ ಅಂತ ಕೇಳಿದ್ರಿ. ನಿಮ್ಗೆ ರಿಪ್ಲೈ ಮಾಡೋಕೆ ನನಗೆ ಪುರ್ಸೊತ್ತನೇ ಇರಲಿಲ್ಲ ರೀ. ಇವತ್ತು ಊರಾಗಿದ್ದ ನಮ್ಮ ಯಜಮಾನ್ರನ್ನ ಕರ್ಕೊಂಬಂದಿನಿ ರೀ. ಏನಾಯ್ತು ರೀ ಪರಕ್ಕರ ಅಂಥೇಳಿ ಎಷ್ಟೋ ಮಂದಿ ನನಗೆ ನೀವು ಮೆಸೇಜ್ ಮಾಡಿರಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನಮ್ಮ ಯಜಮಾನ್ರಿಗೆ ಇವಾಗ ಆರಾಮಾಗೈತಿ. ಆ ದೇವ್ರ ಧೈರ್ಯದಿಂದ ನಮ್ಮ ಯಜಮಾನ್ರಿಗೆ ಏನೋ ಜೀವಕ್ಕೆ ಹಾನಿ ಆಗಿಲ್ಲ ರೀ, ಸ್ವಲ್ಪ ಗಾಯಗಳಾಗ್ಯಾವ್ರಿ. ಅದಕ್ಕೆ ಊರಾಗಿದ್ದ ಇವತ್ತು ಬಂದ್ಬಿಟ್ಟು ಇಲ್ಲ ನಮ್ಮ ವೀಕ್ಷಕರನ್ನೆಲ್ಲ ಮಾತಾಡಿಸ್ಬೇಕು, ಬಹಳ ದಿನ ಆತಂತೇಳಿ ಒಂದು ವಿಡಿಯೋ ಮಾಡಕತ್ತೀನಿ ರೀ. ರಾತ್ರಿ ಒಂದು ವಿಡಿಯೋ ಮಾಡ್ತೀನಿ ರೀ ಇವತ್ತು. ಆದರೆ ಬಂದ ತಕ್ಷಣ ಇಲ್ಲ ಒಂದು ಸ್ವಲ್ಪ ಏನು ಅಂತ ಹೇಳಿದ್ರಾತು ಅಂತೇಳಿ ಬಂದಿನಿ ನೋಡ್ರಿ. ನಿಮಗೂ ಗೊತ್ತಾಗಬೇಕಲ್ರಿ ನಮ್ಮ ಯಜಮಾನ್ರಿಗೆ ಏನಾಗೈತೆ ಅಂತೇಳಿ. ಹಳೆ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದೆ. ಯಾಕೆ ಹಳೆ ವಿಡಿಯೋ ಅಪ್ಲೋಡ್ ಮಾಡಕತ್ತೀರಿ ಅಂತಂದ್ರಿ, ಹಾಸ್ಪಿಟಲ್ನಾಗ ಹೆಂಗೆ ವಿಡಿಯೋ ಮಾಡೋಕ್ಕಾಗತ್ತೆ ಹೇಳ್ರಿ ನೋಡೋಣ. ಆ ವಿಡಿಯೋಗಳನ್ನು ಮಾಡುವಷ್ಟು ವ್ಯವಧಾನನೂ ನನಗಿರ್ಲಿಲ್ಲ ರೀ. ಯಾಕಂದ್ರೆ ಪರಿಸ್ಥಿತಿನೂ ಹಂಗತಿ ಇತ್ತು. ಬರೀ ನಮ್ಮ ಯಜಮಾನ್ರಿಗೆ ಊಟ ಮಾಡಿಸೋದು, ಆಮೇಲೆ ಎಕ್ಸ್ರೇ ಅಂತ ಅದಂತ ಹಾಡಂತ ಮೂಳಂತ ಈ ಹಾಸ್ಪಿಟ್ಲಿಗೆ ಹೋಗಿಂದ ನಿಮಗೆಲ್ಲ ಗೊತ್ತಲ್ರಿ, ಬರೀ ಅದಕ್ಕೆ ಅಡ್ಡಾಡ್ದಾಗ್ಬಿಡ್ತು. ಹೀಗಾಗಿ ನನಗೆ ವಿಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ ರೀ. ಏನಾಯ್ತಪ್ಪ ಅಂತಂದ್ರೆ, ಹೋದ ಶನಿವಾರ ನಮ್ಮ ಮನೆಯವರು ಊರಿಗೆ ಹೊಂಟ್ರಿ. ಸ್ವಲ್ಪ ಊರಲ್ಲಿ ಕೆಲಸ ಇತ್ತು. ರಾತ್ರಿ ಹೋದರು, ಒಬ್ಬರಲ್ಲ ಅಂತ ಹೇಳ್ಬಿಟ್ಟು ಬಸ್ಸಿಗೆ ಹೋದ್ರಿ. ರಾತ್ರಿ 1:30 ಸುಮಾರಂತ್ರಿ ಬಸ್ಸಿನ ಡ್ರೈವರ್ನ ನಿರ್ಲಕ್ಷ್ಯದಿಂದ ಬಸ್ ಆಕ್ಸಿಡೆಂಟ್ ಆಗ್ಬಿಡ್ತ್ರಿ. ಅಂದ್ರೆ ಡ್ರೈವರ್ ಕಮ್ ಕಂಡಕ್ಟರ್ ಇದ್ನಂತ್ರಿ, ಅವ ನಿದ್ದೆ ಹೊಡೆದು ಬಿಟ್ಟಾನ್ರಿ. ಹಿಂಗಾಗಿ ಹೋಗಿ ಅದು ಡಿವೈಡರಿಗೆ ಬಸ್ ಹೊಡೆದು ಬಿಟ್ಟಾನ್ರಿ. ಆ ಬಸ್ ಹೋಗಿ ಡಿವೈಡರ್ ಹೊಡೆದಿದ್ದಕ್ಕೆ ರೀ ಬಸ್ಸಿನ ಗಾಲಿ ಕಿತ್ತು ನಜ್ಜುಗುಜ್ಜಾಗಿ ಎಲ್ಲರಿಗೆ ಗಾಯಗಳಾಗ್ಯಾವ್ರಿ. ಆಮೇಲೆ ಅಲ್ಲಿ ಆಳ ಇತ್ತಂತ್ರಿ, ಇನ್ನೂ ಬಸ್ಸು ಆ ಆಳಕ್ಕೆ ಹೋಗಿ ಬಿದ್ದಿಲ್ರಿ. ಆ ದೇವರು ನಮ್ಮ ಮ್ಯಾಗದನ್ರಿ. ಆ ಆಳಕ್ಕೆ ಹೋಗಿ ಏನಾದರೂ ಬಿದ್ದಿತ್ತಂದ್ರೆ ಇವತ್ತು ಏನಾಕಿತ್ತೋ ನಂಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಮನೆ ದೇವರಾದಂಥ ಯಡಿಯೂರು ಸಿದ್ಧಲಿಂಗೇಶ್ವರದ ಆಶೀರ್ವಾದ ನಮ್ಮ ಮ್ಯಾಗ ಐತ್ರಿ. ಅವತ್ತು ನನಗೆ ಇಷ್ಟೆಲ್ಲ ಆಗಿಂದ ನಮ್ಮ ಮನೆಯವರು ಕೈ ಕಾಲು ಎಲ್ಲರೂ ಮುರಿದವ್ರಿ. ನಮ್ಮ ಮನೆಯವ್ರಿಗೆ ಕೈಗೆ ಗಾಯ ಆಗೈತಿ, ಆಮೇಲೆ ಕಾಲಿಗೆಲ್ಲ ಗಾಯ ಆಗೈತ್ರಿ, ಬಟ್ಟೆಲ್ಲ ಒಡೆದು ಬಿಟ್ಟೈತಿ, ಹಲ್ಲಿಗೆಲ್ಲ ಇದಾಗೈತಿ, ಹಿಂದೆ ತಲೆ ಸ್ವಲ್ಪ ಪೆಟ್ಟು ಹತ್ತೈತ್ರಿ, ಹಣೆಗೆಲ್ಲ ಪೆಟ್ಟು ಹತ್ತೈತಿ, ಮುಖಕ್ಕೆಲ್ಲ ಪೆಟ್ಟು ಹತ್ತೈತ್ರಿ. ನನಗೆ ರಾತ್ರಿ ನಮ್ಮ ಮನೆಯವರು 2:30 ಆಗಿತ್ತು ರೀ. ಫೋನ್ ಮಾಡಿದರು ನನಗೆ ಹಿಂಗತಿ ಆಗೈತಿ ಅಂತ ಹೇಳಿಬಿಟ್ರಿ. ನಾನೇನು ಇವರು ಜೋಕ್ ಮಾಡ್ತಾರೆ ಇಷ್ಟೊತ್ತಿನಾಗ ಹಿಂಗೆ ಹೇಳ್ತಿದ್ದಾರೆ ಅಂಥೇಳಿ ನಾನು ಅಂದ್ಕೊಂಡೇನಿ ರೀ. ನಮ್ಮ ಮನೆಯವರು ನನಗೆ ಸ್ವಲ್ಪ ಕಾಡ್ಸೋದು ಜಾಸ್ತಿ ರೀ. ಹಿಂಗಾಗೈತಿ ಅಂತ ನಾ ಹಂಗೆ ಅಂದ್ಕೊಂಡು ಏನು ಎಬ್ಸಿರಿ ನೀವು ಅಂತಂದೆ. ಇಲ್ಲಪ್ಪ ಮಾರಾಯ್ತಿ, ನನಗೆ ಆಕ್ಸಿಡೆಂಟ್ ಆಗೈತಿ ಅಂತೇಳಿ ಹೇಳಿದರು. ಸಿದ್ಧಲಿಂಗೇಶ್ವರನ ಮೇಲೆ ಆನೆಪ್ಪ ನಿಜವಾಗ್ಲೂ ನನಗೆ ಆಕ್ಸಿಡೆಂಟ್ ಆಗೈತೆ ಅಂದಿಂದ್ರಿ ನನಗೆ ಹೆಂಗಾತಂದ್ರೆ ಭೂಮಿನ ಕುಸ್ತು ಹೋದಂಗೆ ಆಗ್ಬಿಡ್ತೀರಿ ನನಗೆ. ಯಪ್ಪ ಏನಾಯ್ತು ನಿಮ್ಗೆ ಅಂತ ಇವ್ರು ಫೋನ್ ಕಟ್ ಮಾಡಿಬಿಟ್ರಿ. ನನಗೆ ಇಲ್ಲಿ 2 ಮಕ್ಕಳನ್ನ ಕರ್ಕೊಂಡಿದ್ದೀನಿ. ನನಗರ ಭಯ, ಏನು ಮಾಡ್ಬೇಕಂತ ಗೊತ್ತಾಗವಲ್ರಿ. ಹಾಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಹೊಳೆ ಫೋನ್ ಮಾಡಿದ್ರೆ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ. ಮತ್ತು ಇನ್ನೇನು ಮಾಡ್ಬೇಕಂತೇಳಿ ನೋಡಿದೆ. ಅಷ್ಟೊತ್ತಿನಾಗ ಯಾರಿಗೆ ಫೋನ್ ಹಚ್ಚಲಿ, ಏನು ಕೇಳಿ, ಏನು ಮಾಡಲಿ ನನಗೊಂದು ಅರ್ಥ ಆಗಲಿಲ್ಲ. ಮತ್ತು ನಮ್ಮ ಮನೆಯವರು ಹೊಳೆ ವಾಪಸ್ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿ ನನಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಗಾಯ ಆಗ್ಯಾವು ಅಂತೇಳಿ ಅಂದರು. ಮತ್ತು ಇಲ್ಲ ಮನೇಲಿ ಎಲ್ರಿಗೂ ಹೇಳಕ್ಕೆ ಹೋಗ್ಬೇಡ, ರಾತ್ರಿ ಟೈಮು ಹೇಳಿದ್ರೆ ಎಲ್ಲರೂ ಭಯ ಬೀಳ್ತಾರೆ ಅಂತಂದರು. ಅವ್ರ ತಮ್ಮರಿಗೆಲ್ಲ ಫೋನ್ ಮಾಡಿದ್ರಂತ್ರಿ. ಅವ್ರು ಬಂದು ಊರಿಗೆ ಕರ್ಕೊಂಡು ಹೋಗ್ಯಾರ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ನಾನು ಸಂಡೇ ಬಡ ಯಾವಾಗ ಬೆಳಕಾಗಿತ್ತೋ ಯಾವಾಗ ನಮ್ಮ ಮನೆಯವ್ರು ನೋಡೇನು, ಏನಾಗೈತೋ ಏನಿಲ್ಲೋ, ನನಗೆ ಹಿಂಗತಿ ಭಯ ಚಲೋ ಆಗ್ಬಿಡ್ತ್ರಿ. ಏನಾಗೈತೋ ಇವ್ರಿಗೆ ಏನು, ಅವ್ರು ನೋಡೋ ಮಟ್ಟ ಸಮಾಧಾನ ಇಲ್ಲರಿ. ಮಕ್ಕಳನ್ನ ಹೆಂಗೆ ಕರ್ಕೊಂಡು ಹೋಗೋಕ್ಕಾಗತ್ತೆ. ಇನ್ನು ನಮ್ಮ ತಾಯಿಯವ್ರಿಗೂ ಇಲ್ಲೇ ನಮ್ಮ ತಂಗಿ ಹತ್ರ ಬಂದಿದ್ರು, ಬಾರವ ಅಂತೇಳಿ ಕರೆದೆ. ಅವ್ರನ್ನ ಬಿಟ್ಟು ನಮ್ಮ ಮಕ್ಕಳನ್ನ ಅವ್ರ ಮ್ಯಾಲೆ ಬಿಟ್ಟು ನಿಂತು ಮೆಟ್ಟಿನ ಮ್ಯಾಗ ಹೋದಿನಿ ರೀ. ಹೋಗಿಂದ ಅಲ್ಲೆಲ್ಲ ಹಾಸ್ಪಿಟ್ಲಿಗೆ ಹಾಕಿದ್ರು. ನನಗೆ ನೋಡಿ ತುಂಬ ಕಷ್ಟ ಅನಿಸ್ಬಿಡ್ತ್ರಿ. ನೋಡಿರಿ, ಒಬ್ಬ ಬಸ್ಸಿನ ಡ್ರೈವರ್ ನಿರ್ಲಕ್ಷ್ಯದಿಂದ ಎಷ್ಟೊಂದು ಜನರ ಜೀವನಾನ ಅಂದರೆ ಪ್ರಾಣನ ಪಣಕ್ಕೆ ಇಟ್ಬಿಟ್ಟನ್ರಿ ಆತ. ನೋಡ್ರಿ ಹೆಂಗೈತಿದು, ತಾನು ಮಾಡೋ ತಪ್ಪಿನಿಂದ ಇಷ್ಟೊಂದು ಜನ ಒದ್ದಾಡಬೇಕಾತ್ರಿ. ಗಾಯಗಳೆಲ್ಲ ಆಗ್ಯಾವ್ರಿ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಡಿಸ್ಚಾರ್ಜ್ ಮಾಡಿದ್ರಿ. ಮತ್ತು ಅಲ್ಲೇ ಇನ್ನೊಂದು 2 ದಿನ ಅಲ್ಲೇ ಊರಲ್ಲಿ ಇದ್ಬಿಟ್ಟು ಇನ್ನೂ ಸ್ವಲ್ಪ ತೋರಿಸೋದು ಅದಂದ್ರೆ ಡಿಸ್ಚಾರ್ಜ್ ಆದಮೇಲೆ ಒಂದು ಸ್ವಲ್ಪ ತೋರಿಸೋದು ಅದಿತ್ತು ರೀ.
ಅದಾಟ ಮಾಡಿಕೊಂಡು ಮತ್ತೆ ಹೊಳ್ಳಿ ಇನ್ನು ಮಕ್ಳು ಸ್ಕೂಲೆಲ್ಲ ಸ್ಟಾರ್ಟ್ ಆದ್ವಲ್ರಿ, ಅದಕ್ಕೆ ಹೊಳ್ಳಿ ವಾಪಸ್ ಬಂದೇನ್ರಿ. ಇಷ್ಟ ಆಯ್ತು ನೋಡ್ರಿ ಕತೆ. ಏನು ಕೇಳ್ತೀರಾ? ಹಾಂ, ನಮ್ಮ ಮನೆಯವ್ರಿಗೆ ಏನಾರ ಆಗಿತ್ತಂದ್ರೆ ನನ್ನ ಕತೆ ಏನ್ರಿ ಮುಗಿದು ಹೋಗಿತ್ತು. ಆವತ್ತ ನನ್ನ ಪ್ರಾಣನ ಹೋಗ್ಬಿಡ್ತಿತ್ರಿ. ಇಷ್ಟೆಲ್ಲ ಆತ್ರಿ, ಆದರೆ ಇನ್ನೂ ಹುಷಾರಾಗಿಲ್ಲ. ಇನ್ನೂ ನೋವು ಐತ್ರಿ, ಮಾತಾಡೋಕ್ಕಾಗಲ್ಲ. ಕಾಲು ನೋವು ನಡೆಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ರೀ. ಇಷ್ಟು ದಿನ ಸಮಾಧಾನದಿಂದ ನನಗೆಲ್ಲ ನೀವು ಸಹಕರಿಸಿದ್ರಿ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ಮೇಲಿಂದ ಕರೆಕ್ಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ರೀ. ಸುಮ್ಮನೆ ಮಾತು ಮನೆ ಕೆಡಿಸ್ತಂತ ತೂತು ಒಲಿ ಕೆಡಿಸ್ತಂತ ಸುಮ್ಮನೆ ಉದ್ದಕ್ಕೆ ಮಾತಾಡೋಕೆ ಆಗಂಗಿಲ್ಲ ರೀ. ಹಾಂ, ಬರ್ತೀನಿ ರೀ. ಇನ್ನು ಮತ್ತೆ ಕತಿ ಮಾಡ್ಬೇಕಲ್ರಿ. ನಾನು ಒಂದು ಚಾಪ ಮಾಡ್ಕೊಂಡು ಕುಡಿತೀನಿ ರೀ. ಕುಡಿದು ಏನು ಕೇಳ್ತೀರಿ, ದವಾಖಾನೆಯಾಗ ಲದ್ದಿಲ್ಲ ಅವಂಗಾಗಿ ಹೋದೀನಿ ರೀ ನಾನು.